अंधेरा छटेगा, सूरज निकलेगा, कमल खिलेगा. ನಮಸ್ಕಾರ. ನನ್ನ ಹೆಸರು ವಾಮನ್ ಪೈ. ನಾನು ಸುಮಾರು 52 ವರ್ಷದಿಂದ ಜನಸಂಘ ಮತ್ತು ಬಿಜೆಪಿಯ ಕಾರ್ಯಕರ್ತ, RSS ಸ್ವಯಂ ಸೇವಕ್. ಅಟಲ್ ಬಿಹಾರಿ ವಾಜಪೇಯಿ ಅವರೊಟ್ಟಿಗೆ ನಮ್ಮ ಕುಟುಂಬಕ್ಕೆ ಬಹಳ ಒಂದು ಅನೋನ್ಯ ಸಂಬಂಧ. ವಾಜಪೇಯಿ ಅವರು ಸಂಘದ ಬ್ಯಾನ್ ಆಗಿರುವಾಗ ಆ ಟೈಮ್ನಲ್ಲೂ ನಮ್ಮ ತಂದೆಯವರು ಸಹ ಸಂಘದ ಬ್ಯಾನ್ ನಲ್ಲಿ ಕಣ್ಣೂರು ಜೈಲಲ್ಲಿ ಇದ್ರು. ನಮ್ಮ ಇಡೀ ಕುಟುಂಬವೇ RSS ಬ್ಯಾನ್ ಆಗಿರುವಾಗಲೇ ಅಥವಾ ಎಮರ್ಜೆನ್ಸಿಯಲ್ಲಿ ಸಫರ್ ಆದ ಕುಟುಂಬ ನಮ್ದು. ನಾವು 93 ಪುತ್ತೂರಿಗೆ ವಾಜಪೇಯಿ ಅವರು ಬರುವಾಗ ನಮ್ಮ ಮನೆಯಲ್ಲಿ ಅವರಿಗೆ ಮಧ್ಯಾಹ್ನದ ಊಟದ ಒಂದು ವ್ಯವಸ್ಥೆ ಮಾಡಿರ್ತಿತ್ತು. ಮಾಲಿಂಗೇಶ್ವರ ದೇವಸ್ಥಾನ ಗದ್ದೆಯಲ್ಲಿ ಅವರದೊಂದು ಮೀಟಿಂಗ್ ಇತ್ತು. ಬಹುಶಃ ಅದರ 93 ನಂತರ ಅಂತ ಕಾಣ್ತಾರೆ ನನಗೆ ಅದು. ಅದರ ನೆಕ್ಸ್ಟ್ ಅವರು ಪ್ರಧಾನಿಯಾಗಿ ಅವರು ಫಸ್ಟ್ ಟೈಮ್ ಪ್ರಮಾಣ ವಚನ 13 ದಿನದ ಪ್ರಧಾನಿ ಆಗಿದ್ರು ಅವರು ನೆಕ್ಸ್ಟ್ ಇಮಿಡಿಯೇಟ್ ಆಗಿ. ವಾಜಪೇಯಿ ಹತ್ರ ಒಂದು ಹೀಗೆ ನಾವು ಮಾತಾಡುವಾಗ ಒಂದು ಮನೆಯಲ್ಲಿ ನನಗೆ ಅವ್ರ ಹತ್ರ ಮಾತಾಡಿದ ಒಂದು ನೆನಪು ಬರ್ತದೆ. ಅದ್ವಾನಿ ಅವರು ಮತ್ತು ವಾಜಪೇಯಿ ಅವರು ಇಬ್ರು ಟಾಪ್ ಮೋಸ್ಟ್ ಲೀಡರ್ ಆಫ್ ನಮ್ಮ ಬಿಜೆಪಿ. ಅವ್ರದ್ದು ಕೇಳಿದೆ ವಾಜಪೇಯಿ ಹತ್ರ, ಅದ್ವಾನಿ ಅವರು ಪ್ರಧಾನಿ ಆಗ್ತೀರಾ, ನೀವು ಆಗ್ತೀರಾ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ ಒಂದು ಚಂದದ ಉತ್ತರ, ನಮ್ಮೊಳಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದ್ವಾನಿ ಪ್ರಧಾನಿ ಆದ್ರು ವಾಜಪೇಯಿ ಆದಾಗೆ, ವಾಜಪೇಯಿ ಪ್ರಧಾನಿ ಆದ್ರು ಅದ್ವಾನಿ ಆದಾಗೆ. ಅದರಿಂದಾಗಿ ನೀವು ಈ ಕ್ವಶನ್ ಅನ್ನು ಕೇಳಿ ಕೂರುದು. ಯಾಕೆಂದ್ರೆ ಬಿಜೆಪಿನ ಒಂದು ಸಂಘಟಿತ ಸಂಸ್ಥೆ. ಮಿನಿಮಮ್ ಭಿನ್ನಾಭಿಪ್ರಾಯ ಇರುವಂತ ಒಂದು ರಾಜಕೀಯ ಪಕ್ಷ ಅಂದ್ರೆ ಅದು ಬಿಜೆಪಿ ಅಂತ ಅವ್ರಿಗೆ ಹೇಳಿದ್ರು. ಅದಕ್ಕೆ ಮೊದಲು ಕೂಡ ನಾವೊಮ್ಮೆ ಡೆಲ್ಲಿಗೆ ಹೋಗುವಾಗ 83-84 ಅವರು ಒಬ್ಬರೇ MP, ಬಿಜೆಪಿ 2 ಇವರಿದ್ರು MP ಗಳು. ಆಗ ಅವ್ರು ಹೇಳಿದ ಮಾತು, ನಾವು 2 ಶುರು ಮಾಡ್ತೇವೆ, ನಾವು ಆಮೇಲೆ 25 ವರ್ಷ ಈ ದೇಶವನ್ನು ನಾವು ಆಳ್ತೇವೆ. ಇದು ನಮ್ಗೆ ನಾವೆಲ್ಲಿದ್ದೇವೆ ಅಂತ ನಮ್ಮನ್ನು ತಿಳಿಸಿದ್ದು. ಇಲ್ಲಿಂದ ನಾವು ನಮ್ಮ ಚಾಲನೆ ನೋಡ್ತೀವಿ. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದಂದ್ರೆ, ದೇಶಕ್ಕೆ ಬಿಜೆಪಿ ಇವತ್ತು ಅನಿವಾರ್ಯವಾಗಿದೆ. ಯಾವಾಗ ಹೇಳ್ಬೇಕು, ಹಿಂದೂಗಳು ಇವತ್ತು ನಾವು ಹಿಂದೂಗಳು ಇದ್ದೇವೆ ಅಂತಾದ್ರೆ ಬಿಜೆಪಿಯ ವರ್ಚಸ್ಸಿಂದ, ಬಿಜೆಪಿ ಬೆಳೆದ್ರಿಂದ ನಾವು ಹಿಂದೂಗಳಾಗಿ ಇವತ್ತಿದ್ದೇವೆ. ಇದು ನನ್ನ ಸ್ವಂತ ಅಭಿಪ್ರಾಯ. ಮತ್ತೆ ವಾಜಪೇಯಿ ಅವರಂತ ಒಂದು ರಾಜಕೀಯ ಪಟು ಎಲ್ಲಿ ಇರ್ಲಿಕ್ಕೆ, ಇಂದಿರಾ ಗಾಂಧಿನ ಹಿಡಿದದ್ದು ಅಮೆರಿಕದ ಕ್ಲಿಂಟನ್ ಎಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾಗಿದ್ರು. ಅವರಿಗೆ ಸಿಕ್ಕಿದಂತ ಒಂದು ರೆಸ್ಪೆಕ್ಟ್ ಇಷ್ಟವರೆಗೆ ಯಾರು ತಗೊಂಡು ಇರ್ತಿಲ್ಲ. ಈಗ ಮೋದಿ ಅವರು ಅವರ ನಡೆಯಂತೆ, ಅವರ ಸ್ಟೆಪ್ಗೆ ಹೆಜ್ಜೆ ಹಾಕಿ ನಡೀತಾ ಇದ್ದಾರೆ ಈಗ ಮೋದಿ ಅವರು. ಅದರಿಂದಾಗಿ ವಾಜಪೇಯಿ ಅವರ ಒಂದು ಒಟ್ಟಿಗೆ ಒಂದು ಊಟ ಮಾಡಿದ ಅವರಿಗೆ ಊಟ ಮಾಡಿಸಿದ ಅಥವಾ ಊಟ ಮಾಡಿದ ಒಂದು ಅನುಭವ, ಅದೊಂದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವಾಗಲೂ ವಾಜಪೇಯಿ ಅವರ ಅಭಿಮಾನಿ. ಮತ್ತೆ ನಾಡ್ದು 19ಕ್ಕೆ ಪುತ್ತೂರಲ್ಲಿ ಅವರದ್ದು ಜನ್ಮ ಶತಾಬ್ದಿ ವಿಷಯದ ನೆವನದಲ್ಲಿ ನಾವೊಂದು ಸಮ್ಮೇಳನ ಮಾಡ್ತೇವೆ. ಅಟಲ್ ವಿರಾಸತ್ ಅಂದ್ರೆ ಅದಕ್ಕೆ ಹೆಸರು. ಯಾಕೆಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ದೇಶಕ್ಕೆ ಮಾಡಿದ ಸೇವೆ, ಅದರ ಬಗ್ಗೆ ನಾವು ನೆನಪಿಸಿಕೊಳ್ಳಿಕ್ಕೆ ಮತ್ತು ಮುಂದೆ ನಮ್ಮನ್ನು ಅದೇ ಮಾರ್ಗ ತೊಡಗಿಸಿಕೊಳ್ಳಲಿಕ್ಕೆ ಇರುವಂತ ಈ ಸಮ್ಮೇಳನ. ತಾವೆಲ್ಲರೂ ಬಂದು ಅದನ್ನು ಚಂದ ಕಾಣಿಸಿ ಸಕ್ಸಸ್ಫುಲ್ ಸಮ್ಮೇಳನ ಅಟಲ್ ವಿರಾಸತ್ ಮಾಡ್ಬೇಕಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ.